ಎಲ್ಲರಿಗೂ ಶರಣಾರ್ಥಿಗಳು. ಬೆಳಗಿನ ಜಾವದ ಸತ್ಸಂಗ ಇದು. ಈ ಬ್ರಹ್ಮ ಮುಹೂರ್ತದಲ್ಲಿ ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ. ಬೆಳಗಿನ ವಾತಾವರಣ ಬಹಳ ಆಹ್ಲಾದಕರ ಇರ್ತದೆ. ಬೆಳಗಿನ ಈ ವೈಭವವನ್ನು ಸವಿಯುವುದೇ ಒಂದು ಅನುಭವ. ಈ ಸೌಂದರ್ಯ, ಈ ಅನುಭವ ನಮಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಅಥವಾ ರಾತ್ರಿ ಸಿಗುವುದಿಲ್ಲ. ಅದಕ್ಕೆ ಇದಕ್ಕೆ ಬೆಳಗಿನ ಬ್ರಹ್ಮ ಮುಹೂರ್ತ ಅಂತ ಕರೆದಿದ್ದಾರೆ. ಇದು ಚಿಂತನೆ ಮಾಡಲಿಕ್ಕೆ ಯೋಗ್ಯವಾದಂಥ ಸಮಯ. ಹೊತ್ತಾರೆ ಎದ್ದು ಅಘವಣಿ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸಬೇಕು ಅಂತೇನು ಹೇಳಿದ್ರಲ್ಲ ಶರಣರು. ಇದು ಬೆಳಗಿನ ಜಾವದ ಅನುಭವದ ಪೂಜೆ. ಇದು ಆಧ್ಯಾತ್ಮಿಕ ಪೂಜೆ. ಇದು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಈ ಜಗತ್ತಿನಲ್ಲಿ ನಾವು ಬದುಕೂರದೇವಿ. 100 ವರ್ಷದ ಆಯುಷ್ಯವನ್ನು ಪಡೆದೇವಿ. ಇಲ್ಲಿ ನಾವು ಹೇಗೆ ಬದುಕುವುದು ಮತ್ತು ಈ ಜಗತ್ತನ್ನು ನಾವು ಏನಂತ ತಿಳ್ಕೊಳ್ಬೇಕು. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಈ ಜಗತ್ತು ಏನದ ಮತ್ತು ನಾವು ಏನು ಮಾಡಬೇಕು, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅವರು ಹೇಳ್ತಾರೆ. ಅವರು ಹೇಳ್ತಾರೆ, ಈ ಜಗತ್ತೇ ಒಂದು ಹಬ್ಬ. ಇದು ದಿಸ್ ಈಸ್ ವರ್ಲ್ಡ್ ಫೆಸ್ಟಿವಲ್. ಇದು ಜಗತ್ತೊಂದು ಹಬ್ಬ. ಈ ಹಬ್ಬಕ್ಕೆ ದೇವರು ನನ್ನನ್ನು ಆಮಂತ್ರಿಸಿದಾನೆ. ಐ ಹ್ಯಾವ್ ಹ್ಯಾಡ್ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ ಫೆಸ್ಟಿವಲ್. ಈ ಜಗತ್ತಿನ ಹಬ್ಬಕ್ಕೆ ದೇವರು ನನ್ನನ್ನು ಆಮಂತ್ರಿಸಿದಾನ. ನಾನು ಹಬ್ಬದಲ್ಲಿ ಜೀವನ ಸಾಗಿಸಿದಂಗೆ ಸಾಗಿಸಬೇಕು. ಇಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಬಂದಿಲ್ಲ. ನಾವು ಇಲ್ಲಿ ಸಂಘರ್ಷ ಮಾಡಲಿಕ್ಕೆ ಬಂದಿಲ್ಲ. ದೇವರು ಇದನ್ನೆಲ್ಲ ಹಬ್ಬವನ್ನು ತಯಾರು ಮಾಡಿದಾನ. ಈ ಹಬ್ಬವನ್ನು ಶೃಂಗಾರಗೊಳಿಸಲಿಕ್ಕೆ, ಈ ಹಬ್ಬವನ್ನು ಅನುಭವಿಸಲಿಕ್ಕೆ ನಾವು ಬಂದವರು. ಮತ್ತು ನಮ್ಮನ್ನು ಆತ ಒಂದು ಸಾಧನನ್ನಾಗಿ ಮಾಡಿಕೊಂಡಿದ್ದಾನೆ. ನಾವೇ ದೇವನ ಒಂದು ಇನ್ಸ್ಟ್ರೂಮೆಂಟ್. ಆತ ಈ ನಮ್ಮ ಸಾಧನದ ಮುಖಾಂತರ ಈ ಹಬ್ಬದ ವೈಭವ ಇನ್ನೊಂದಿಷ್ಟು ಹೆಚ್ಚಾಗಲಿ ಅಂತ ಆತ ನಮ್ಮನ್ನು ನೇಮಿಸಿದಾನೆ. ನೋಡ್ರಿ, ಅವರು ನೋಡುವ ದೃಷ್ಟಿಕೋನ ಹೇಗದ. ಈ ಜಗತ್ತನ್ನು ನೋಡಿದರೆ ಹಾಗೇ ಅನ್ನಿಸ್ತದೆ. ಎಲ್ಲ ಪಕ್ಷಿ ಪ್ರಾಣಿಗಳು ಸಸ್ಯ ಸಂಕುಲ ಹಾಗೇ ಜೀವನ ಸಾಗಿಸ್ತಾ ಇರೋದು. ಬೆಳಗ್ಗೆ ಈ ಹೂವು ಅರಳಿರ್ತದೆ, ನೋಡಬೇಕಾದ್ರೆ ವೈಭವ ಎಷ್ಟಿರ್ತದೆ. ಅದರಲ್ಲಿ ಒಂದಿಷ್ಟು ದುಃಖ ಅನ್ನೋದನ್ನೇ ಇರುವುದಿಲ್ಲ. ಅದರ ಹತ್ತಿರ ಏನೂ ಇಲ್ಲ, ಆದರೂ ಸಹಿತ ನಗ್ತಾ ಇರ್ತದೆ. ಅದಕ್ಕೆ ಗೊತ್ತದ ಇದು ದೇವನ ಜಗತ್ತಿನಲ್ಲಿ ನಾವು ಅನುಭವಿಸಲಿಕ್ಕೆ ಬಂದೀವಿ. ದೇವನ ಜಗತ್ತಿನ ಒಂದು ಹಬ್ಬಕ್ಕೆ ನಾವೆಲ್ಲರೂ ಬಂದೀವಿ ಅಂತ ಅದು ಗೊತ್ತದ. ಆದರೆ ಮನುಷ್ಯ ಮಾತ್ರ ಎಷ್ಟು ಕಷ್ಟಪಡ್ತಾನೆ, ಮನುಷ್ಯ ಎಷ್ಟು ತ್ರಾಸು ಪಡ್ತಾನೆ. ಆ ಮನುಷ್ಯ ಏನದಾನಲ್ಲ, ತ್ರಾಸು ಪಡುವಂಥ ಮನುಷ್ಯನ ದೃಷ್ಟಿಯನ್ನು ಬದಲಾಯಿಸುವಂಥ ಕೆಲಸ ಈ ಅನುಭವ ಮಾಡೋದು. ಬಸವಣ್ಣವರು ಮತ್ತು ಎಲ್ಲ ಶರಣರು ಅನುಭವವನ್ನು ಯಾಕೆ ನಡೆಸಿದರು ಅಂದರೆ, ಅವರು ಏನೋ ಒಂದು ಕಟ್ಟಡ ಕಟ್ಟಬೇಕಾಗಿರಲಿಲ್ಲ. ಅವರಿಗೆ ಅನುಭವದಿಂದ ನಮ್ಮ ದೃಷ್ಟಿಯನ್ನು ಬದಲಾಯಿಸೋದಿತ್ತು. ಈ ಜಗತ್ತನ್ನು ಸ್ವರ್ಗ ಮಾಡೋದು ಯಾವುದರಿಂದ ಅಂದರೆ ಹೊರಗಡೆಯಿಂದಲ್ಲ, ನಮ್ಮ ದೃಷ್ಟಿಯಿಂದ. ನಾವು ಕಾಳಿದಾಸ ಆದೀವಿ ಅಂದರೆ
ಈ ಜಗತ್ತಿನಲ್ಲೆಲ್ಲ ಹಾಡುಗಳೇ ಕೇಳಿಸ್ತಾವೆ ನಮಗೆ. ನಾವು ರವಿವರ್ಮ ಆದಿವಿ ಅಂದರೆ ಜಗತ್ತಿನಲ್ಲೆಲ್ಲ ಸೌಂದರ್ಯವೇ ಕಾಣ್ತದೆ ನಮಗೆ. ನಾವು ತಾನ್ಸೇನ ಆದಿವಿ ಅಂದರೆ ಎಲ್ಲ ವಸ್ತುಗಳಲ್ಲಿನೂ ರಾಗನೇ ನಮಗೆ ಕಾಣ್ತದೆ, ರಾಗದ ಮಿಡಿತವೇ ನಮಗೆ ಉಂಟಾಗ್ತದೆ. ನಾವು ಬಸವಣ್ಣನವರಾದೀವಿ, ಶರಣರಾದೀವಿ ಅಂದರೆ ಎತ್ತೆತ್ತ ನೋಡಿದಡತ್ತತ್ತ ಕೂಡಲ ಸಂಗಮನೇ ಕಾಣ್ತಾನೆ. ಎಲ್ಲಿ ನಮಗೆ ವೈರಿಗಳು ಕಾಣ್ತಾರ, ಎಲ್ಲಿ ನಮಗೆ ಶತ್ರುಗಳು ಕಾಣ್ತಾರ, ಎಲ್ಲಿ ನಮಗೆ ದುಃಖ ಕಾಣ್ತದೆ. ನಮ್ಮ ದೃಷ್ಟಿಯನ್ನು ಬದಲಾಯಿಸಬೇಕಾಗಿದೆ. ಅದಕ್ಕೆ ಅವರು ಹಿಂದಿನ ಹಿರಿಯರು ಹೇಳಿದರು, ಒಂದು ಸಣ್ಣ ಮಾತನ್ನು ಹೇಳಿದರು, ದೃಷ್ಟಿಯಂತೆ ಸೃಷ್ಟಿ. ದೃಷ್ಟಿ ಬದಲಾಯಿತು ಅಂದರೆ ಜಗತ್ತ ಬದಲಾಗ್ತದೆ. ಆ ದೃಷ್ಟಿಯನ್ನು ಬದಲಾಯಿಸುವಂಥ ಕೆಲಸ ಯಾವುದು ಮಾಡ್ತದಂದರೆ ಅನುಭವ ಮಾಡ್ತದೆ. ಅದು ಬೇಕು ಮನುಷ್ಯನಿಗೆ. ನಾವು ಹೊಸದೊಂದು ದೃಷ್ಟಿಯನ್ನು ಪಡೆದುಕೊಳ್ಳುವುದು. ಹೇಗೆ ಈ ಕಣ್ಣು ಮಂದಾಯಿತು ಅಂದರೆ, ಕಣ್ಣಿಗೆ ಪೊರೆ ಬಂತು ಅಂದರೆ ಮನುಷ್ಯನಿಗೆ ಮಂದ ಕಾಣ್ತದೆ. ಮತ್ತು ಯಾವುದು ಸಮೀಪ ಇರ್ತದೆ ಅದು ದೂರ ಕಾಣ್ತದೆ, ದೂರ ಇದ್ದದ್ದು ಸಮೀಪ ಕಾಣ್ತದೆ ದೃಷ್ಟಿ ದೋಷದಿಂದ. ಅದೇ ನಾವು ಮತ್ತೊಂದು ಸ್ವಲ್ಪ ಒಂದು ಚಸ್ಮಾ ಹಾಕ್ಕೊಂಡಿವಿ ಅಂದರೆ ವಸ್ತು ಹೆಂಗಿರ್ತದೆ ಹಂಗೆ ಇದ್ದ ವಸ್ತು ಇದ್ದಂಗೆ ಕಾಣ್ತದೆ. ಈಗ ಈ ಶರಣರ ಒಂದು ಸಂತರ ಒಂದು ಅನುಭವ ಏನು ಮಾಡ್ತದಂದರೆ ನಮಗೊಂದು ಚಸ್ಮಾ ಇದ್ದಂಗೆ ಅದು. ಅದನ್ನು ಹಾಕ್ಕೊಂಡಿವಿ ಅಂದರೆ ಏನದ ಅದು ಕಾಣ್ತದೆ. ಜಗತ್ತಿನಲ್ಲಿ ಸೌಂದರ್ಯ ಕಾಣ್ತದೆ. ಜಗತ್ತಿನಲ್ಲಿ ಸತ್ಯ ಕಾಣ್ತದೆ. ಜಗತ್ತಿನಲ್ಲಿ ಶಿವ ಕಾಣ್ತದೆ. ಸತ್ಯಂ ಶಿವಂ ಸುಂದರಂ ಅಂತ ಹೇಳಿದರು. ಈ ಜಗತ್ತೇ ಇದೊಂದು ದೇವನ ಸೃಷ್ಟಿ. ಇದು ಈ ಜಗತ್ತಿನ ಕಣದಲ್ಲೆಲ್ಲ ದೇವನ ಅಂಶ ತುಂಬಿಕೊಂಡದು. ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಸಂಗತಿಯಲ್ಲಿ ದೇವನೇ ತುಂಬಿರುವಾಗ ನಮ್ಮಲ್ಲಿಯೂ ದೇವನ ಅದಾನ, ನಿಮ್ಮಲ್ಲಿಯೂ ದೇವರದಾರ. ನಾವು ಪ್ರತಿ ಕ್ಷಣ ಆ ದೇವನ ಅನುಭೂತಿಯನ್ನು ಅನುಭವಿಸುವಂಥ ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿಯೇ ಅನುಭವ ಇರುವುದು. ಇವು ಜೀವನದಲ್ಲಿ ಸುಖ ದುಃಖ ಅಂತೂ ಇದ್ದೇ ಇರ್ತಾವೆ. ಇದು ಬಹಳ ಮಹತ್ವದಲ್ಲ. ಸುಖ ದುಃಖ ಇವು ಬರ್ತಾವ ಹೋಗ್ತಾವೆ. ಹಗಲ ಹೋದ ಬಳಿಕ ರಾತ್ರಿ ಬರ್ತದೆ, ರಾತ್ರಿ ಕಳೆದ ಬಳಿಕ ಹಗಲ ಬರ್ತದೆ. ಸುಖ ಹೋದ ಬಳಿಕ ದುಃಖ ಬರ್ತದೆ, ದುಃಖ ಹೋದ ಬಳಿಕ ಮತ್ತು ಸುಖ ಬರ್ತದೆ. ಇವು ಹೀಗೇ ಇರುವುದು. ಇವು ನಮ್ಮ ಜೀವನದ ರಥದ ಎರಡು ಗಾಲಿಗಳಿದ್ದಂಗೆ. ಒಂದು ಗಾಲಿದ್ರೆ ನಡೆಯುವುದಿಲ್ಲ. ಹೇಗೊಂದು ಗಾಡಿಗೆ ಎರಡು ಗಾಲಿಗಳಿರ್ತಾವ, ಹಂಗೆ ನಮ್ಮ ಜೀವನದ ಬಂಡೆಗೆ ಎರಡು ಗಾಲಿಗಳು, ಒಂದು ಸುಖದ ಗಾಲಿ, ಒಂದು ದುಃಖದ ಗಾಲಿ. ನಮ್ಮ ಜೀವನದ ರಥವನ್ನು ನಡೆಸಲಿಕ್ಕೆ ಇವು ಸಹಾಯಕ ಆದವು. ಒಬ್ಬರು ಸಂತರಿದ್ದರು. ಅವರ ಕಾಯಕ ಏನು ಅಂದರೆ, ಒಂದು ನಾವು ನಡೆಸ್ತಿದ್ರು. ನಾವದಲ್ಲಿ ಜನರನ್ನು ಕೂಡಿಸಿಕೊಂಡು ಈ ದಡದಿಂದ ಆ ದಡಕ್ಕೆ ಹೋಗಿ ಮುಟ್ಟಿಸೋರು. ಆದರೂ ಸಹಿತ ಸಂತರು ಇದ್ದರು. ಯಾವ ಕೆಲಸ ಮಾಡಿದರೆ ಏನು ಸಂತರು ಇದೇ ಕೆಲಸ ಮಾಡಬೇಕಂತ ಎಲ್ಲಿ ಅದು. ಆತ ನಾವು ನಡೆಸ್ತಿದ್ದ. ಒಬ್ಬ ಮನುಷ್ಯ ಒಂದು ದಿವಸ ಅವರ ಹತ್ತಿರ ಬಂದ. ಆತನಿಗೆ ಬಹಳ ದುಃಖ ಆಗಿತ್ತು ಜೀವನದಲ್ಲಿ, ಬಹಳಷ್ಟು ನೊಂದಿದ್ದ. ಆತ ಹೇಳಿದ, ಸಂತರಿಗೆ ಕೇಳ್ಕೊಂಡ, ನೋಡಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ, ನನ್ನ ಜೀವನದಾಗಿಂದ ದುಃಖವನ್ನು ಎಲ್ಲ ತೆಗೆದು ಬಿಡಬೇಕು, ಅಂಥದ್ದೊಂದು ಏನರ ಉಪಾಯ ಇದ್ರೆ ಹೇಳ್ರಿ ಅಂತಂದ. ಅವಾಗ ಅವರು ಸಂತರು ಮುಗುಳು ನಕ್ಕು ಅವನಿಗೆ ಹೇಳಿದರು, ಅದಕ್ಕೊಂದು ಚಲೋ ಉಪಾಯ ಐತಿ, ನಿನಗೆ ಹೇಳ್ತೀನಿ, ನೀನು ಮಾಡಬೇಕು. ಆದರೆ ಅದನ್ನು ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡು. ಇದೇನು ಒಂದು ನಂದು ನಾವು ಅದಲ್ಲ, ಈ ನಾವ ನೀ ನಡೆಸಬೇಕು, ಹುಟ್ಟು ಹಾಕಬೇಕು, ಹುಟ್ಟ ಎರಡೂ ಕಡೆ ಹಾಕಬೇಕು. ಆದರೆ ನೀನು ಈಗ ಒಂದೇ ಕಡೆ ಹುಟ್ಟು ಹಾಕಬೇಕು ಮತ್ತು ದಂಡಿಗೆ ಹೋಗಿ ಮುಟ್ಟಿಸ್ಬೇಕು ಅಂತಂದರು. ಇವ ಒಂದು ಹುಟ್ಟು ತೊಗೊಂಡ, ಹುಟ್ಟು ಹಾಕಲಿಕ್ಕೆ ಶುರು ಮಾಡಿದ. ಅದು ನಾವು ಹಿಂಗೆ ಸುತ್ತಾಕ ಹತ್ತು ಮುಂದೆ ಹೋಗವಲ್ದು.
ಆವಾಗ ಅವ ಹೇಳ್ದ, ನಾವು ನಡೆಸುವಂಥವ ಹೇಳ್ದ, ನೀವು ಒಂದು ಹುಟ್ಟು ಕೊಟ್ಟರೆ ಇದು ಎಂದೂ ಆ ದಂಡಿಗೆನೇ ಮುಟ್ಟುವುದಿಲ್ಲ, ಎರಡೂ ಕಡೆ ಹುಟ್ಟು ಹಾಕಿದರೆ ಮಾತ್ರ ನಾವು ನೌಕೆ ಆ ದಂಡಿಗೆ ಹೋಗ್ತದೆ, ಇದು ಎಂದೂ ಸಾಧ್ಯ ಆಗುವುದಿಲ್ಲ ಅಂತಂದ. ಅವಾಗ ಅವರು ಸಂತರು ಹೇಳಿದರು, ಶರಣರು ಹೇಳಿದರು, ನೋಡು ಹಾಗೇ ನಮ್ಮ ಜೀವನ ಅನ್ನೋದು ಇದೊಂದು ನೌಕೆ ಇದ್ದ ಹಾಗ, ಇದೊಂದು ನಾವು ಅದ, ಅದರ ಎರಡು ಹುಟ್ಟು ಯಾವುದಾವು ಗೊತ್ತದೇನು ನಿನಗೆ? ಅದರ ಹುಟ್ಟ ಎರಡು ಯಾವುವು ಅಂದರೆ ಇದೇ, ಒಂದು ಸುಖ ಅನ್ನೋದು ಒಂದು ಹುಟ್ಟ, ಇನ್ನೊಂದು ದುಃಖ ಅನ್ನೋದು ಒಂದು ಹುಟ್ಟ. ಬರೇ ದುಃಖ ಇದ್ರೂ ನಾವು ಮುಂದೆ ಹೋಗುವುದಿಲ್ಲ, ಬರೀ ಸುಖ ಇದ್ರೂ ನಾವು ಬರೀ ಮುಂದೆ ಹೋಗುವುದಿಲ್ಲ. ಎರಡೂ ಅದಾವಂತನೇ ನಾವು ಮುಂದೆ ಹೋಗ್ತದೆ. ಬರೀ ರಾತ್ರಿನೇ ಇರೋದಿಲ್ಲ, ಬರೀ ಹಗಲ ಇರೋದಿಲ್ಲ. ರಾತ್ರಿ ಒಂದು 12 ತಾಸು ಇರ್ತದೆ, ಹಗಲು ಒಂದು 12 ತಾಸು ಇರ್ತದಂತ ಜೀವನ ಚಂದದ. ಬರೇ ರಾತ್ರಿನೇ ಇದ್ರೆ ಮಲ್ಕೊಳ್ಳದೆ 24 ತಾಸು ಮಲ್ಕೊಳ್ಳದೆ ಇದ್ದರೆ ಜೀವನ ನಡೀತಿತ್ತೇನು? ಅಥವಾ ಬರೀ ಹಗಲ ಇತ್ತು ಮಲ್ಕೊಳ್ಳದೆ ಇಲ್ಲ ಜೀವನ ನಡೀತಿತ್ತೇನು? ಹಾಗೇ ಸುಖನೂ ಇರಬೇಕು, ದುಃಖನೂ ಇರಬೇಕು. ಇವು ಜೀವನದ ಅವಿಭಾಜ್ಯ ಅಂಗ. ಅವುಗಳನ್ನು ನಾವು ಇವು ಎರಡೂ ಹಿತ ಅದಾವಂತ ಸ್ವೀಕರಿಸಬೇಕು. ದುಃಖ ಬಂದಾಗ ಭಾಳ ತ್ರಾಸ ಪಟ್ಕೊಳ್ಬಾರದು, ಸುಖ ಬಂದಾಗ ಭಾರಿ ಹಿಗ್ಗಬಾರದು. ಅವುಗಳನ್ನು ಎರಡನ್ನೂ ಆ ರೀತಿಯಲ್ಲಿ ನಾವು ಅನುಭವಿಸಬೇಕು ಅಂತ ಅವರು ಸಂತರು ಹೇಳಿದರು. ಹಾಗೆ ನಮ್ಮ ಜೀವನ ಇರುವುದು. ನಾವು ಮಾಡಬೇಕಾಗಿರುವುದು ಈ ಸುಖ ದುಃಖ ಜೀವನದ ಮಿಶ್ರಣದಲ್ಲಿ ಅನುಭವವನ್ನು ಸಾಧಿಸುವುದದು, ಅನುಭವವನ್ನು ಪಡೆಯುವುದದು. ಬರೀ ಇಲ್ಲಿ ಅಷ್ಟೇ ನಾವು ಮಾಡುವುದಿಲ್ಲ. ಇವೆಲ್ಲ ಹೀಗೆ ಇರುವುದು ಜೀವನದಲ್ಲಿ. ಇಷ್ಟೇ, ಇದು ಹೆಚ್ಚು ಕಡಿಮೆ ಇರುವುದನೇ. ಒಂದಿಷ್ಟು ಏರ, ಒಂದಿಷ್ಟು ಇಳು, ಕೆಲವರು ಹೊಗಳ್ತಾರ, ಕೆಲವರು ಬೈತಾರ. ಜೀವನ ಇಷ್ಟೇ ಇರೋದು. ಎಲ್ಲರೂ ಮುಹೂರ್ತ ತೆಗೆಸಿನೇ ಮದುವೆ ಆಗ್ಯಾರ. ಯಾರ್ಯಾರು ಮದುವೆ ಆಗ್ಯಾರ ಎಲ್ಲರೂ ಮುಹೂರ್ತ ತೆಗೆಸಿನೇ ಮದುವೆ ಆಗ್ಯಾರ. ಮತ್ತು ಈಗ ಯಾರ್ಯಾರು ಆಗವ್ರದಾರ ಎಲ್ಲರೂ ಮುಹೂರ್ತ ತೆಗೆಸೇ ಮದುವೆ ಆಗ್ತಾರೆ. ಆದರೂ ಹೇಳ್ರಿ, ಮುಹೂರ್ತ ತೆಗೆಸಿ ಎಲ್ಲ ಶುದ್ಧ ಆಗ್ತದೆ, ಶುಭ ಆಗ್ತದಂತ ಹೇಳೇ ಮಾಡಿದರೂ ಸಹಿತ ಎಷ್ಟು ಮದುವೆಗಳು ಮುರಿದು ಹೋಗಿಲ್ಲ. ಎಲ್ಲರೂ ಮುಹೂರ್ತ ತೆಗೆದೇ ಮಾಡ್ಯಾರ, ಆದರೂ ಸಹಿತ ಎಷ್ಟು ಜನರಲ್ಲಿ ಜಗಳ ಆಗಿಲ್ಲ. ಇದು ಏನು ತೋರಿಸ್ತದ? ಮುಹೂರ್ತ ಕೇಳಬಾರ್ದೇನು? ಮುಹೂರ್ತ ನೋಡಬಾರ್ದೇನು? ಮುಹೂರ್ತ ನೋಡಬೇಕು. ಆ ಮುಹೂರ್ತ ಏನು ಹೇಳ್ತದಂದ್ರೆ, ಇವತ್ತು ಒಂದೇ ದಿವಸದಿಂದ ಚಲೋ ಅಂತಲ್ಲ, ಇವತ್ತಿನ ದಿನ ಒಂದೇ ಚಲೋ ಅಂತಲ್ಲ. ನೀವು ಇಬ್ಬರು ಏನು ಕೂಡಾಕತ್ತೀರಲ್ಲ, ನೀವು ಕೂಡುವುದನ್ನೇ ಶುಭವಾದದ್ದು. ನೀವು ಇವತ್ತು ಕೂಡಿದ್ರಿ ಅಂದರೆ ಇವತ್ತು ಶುಭ, ನಾಳೆ ಕೂಡಿದ್ರಿ ಅಂದರೆ ನಾಳೆ ಶುಭ. ನೀವು ಯಾವಾಗ ಮನಸ್ಸಿನಲ್ಲಿ ನೋವು ಪಡ್ತೀರಿ ಅವಾಗನ ಅಶುಭ. ಶುಭ ಮತ್ತು ಅಶುಭ ಅವು ದಿನ ನಿರ್ಧಾರ ಮಾಡುವುದಿಲ್ಲ, ನೀವು ನಿರ್ಧಾರ ಮಾಡ್ತೀರಿ. ನಾವು ಶುಭ ಅಂದೀವಿ ಅಂದರೆ ನಾವು ಶುಭ, ನಮ್ಮಲ್ಲಿ ಅಶುಭತೆ ತುಂಬಿತು ಅಂದರೆ ನಾವು ಅಶುಭ. ನಾವು ಅದನ್ನು ನಿರ್ಧರಿಸಬೇಕು, ನಾವು ಅದನ್ನು ನೋಡ್ಕೊಳ್ಬೇಕು. ಅದಕ್ಕಾಗಿ ಜೀವನದಲ್ಲಿ ಇವು ಎಲ್ಲವೂ ಇರ್ತಾವೆ. ಇದರ ಮಧ್ಯದಲ್ಲಿ ನಾವು ಅನುಭವವನ್ನು ಸಾಧಿಸುವುದಲ್ಲ, ಅದನ್ನು ಹೇಗೆ ಸಾಧಿಸುವುದು ಅಂತ ಎಲ್ಲ ಶರಣರು ಚಿಂತನೆಯನ್ನು ಮಾಡಿದರು. ಅವರು ಬಹಳ ವರ್ಷಗಳ ಕಾಲ ಚಿಂತನೆಯನ್ನು ಮಾಡಿ ಅನುಭವವನ್ನು ಸಾಧಿಸಿದರು. ಏನದು ಅನುಭವ ಸಾಧಿಸಿದರು? ಏನನ್ನು ಅವರು ಮಾಡಿದರು, ಏನನ್ನು ಪಡೆದರು ಅಂದ್ರೆ, ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಒಟ್ಟು ಶರಣರೆಲ್ಲ ಏನು ಮಾಡಿದರು ಮತ್ತು ನಾವು ಏನು ಮಾಡಬೇಕಾಗ್ಯದ ಅನ್ನೋದನ್ನು ಅವರು ಹೇಳ್ತಾರೆ. ನಾನು ಏನು ಮಾಡಿದೆ ಅನ್ನೋದನ್ನು ಹೇಳ್ತಾರೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಭಾವನೆ, ಬಯಲ ಜೀವನ, ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ. ಇದು ಅವರ ಸಾಧನೆ, ಬಯಲಾಗುವ ಸಾಧನೆ. ನಾವು ಹೇಗೆ ಹೊಲದಾಗ ಬೀಜ ಬಿತ್ತುತ್ತೀವಲ್ಲ,
ಹೇಗೆ ಬೀಜ ಬಿತ್ತಿ ಬೀಜವನ್ನು ಬೆಳೆಯನ್ನು ಬೆಳಿತೀವಿ, ಆಗ ಅಲ್ಲಮ್ಮ ಪ್ರಭುದೇವರು ಅವರೇ ಎಲ್ಲ ಶರಣರದು ಶೂನ್ಯದ ಪೀಠದ ಅಧಿಪತಿಗಳು ಅವರೇ ಹೇಳ್ತಾ ಇದ್ದಾರೆ, ನಾ ಯಾವ ಬೀಜ ಬಿತ್ತಿದೆ ಮತ್ತು ಯಾವ ಬೆಳೆಯನ್ನು ಬೆಳೆದೆ ಅಂದರೆ ಬಯಲನ್ನುವಂಥ ಬೀಜ ಬಿತ್ತಿದೆ ಮತ್ತು ಬಯಲನ್ನುವಂಥ ಬೆಳೆಯನ್ನು ಬೆಳೆದೆ. ಅಲ್ಲಿ ಎಲ್ಲ ಖಾಲಿ ಆಯಿತು. ಏನಂದರೆ ಬೆಳೆದೆ ಅಂತಲ್ಲ, ಬಯಲು ಬೆಳೆದೆ. ನೋಡ್ರಿ ಅದು ಹೇಗಿರಬೇಕು. ನಮಗೆ ಬಯಲ ಅಂದರೆ ಅದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಚೀನಾ ದೇಶದಲ್ಲಿ ಬುದ್ಧನ ಒಬ್ಬ ಶಿಷ್ಯ ಇದ್ದ. ಅವರು ಬಹಳ ಪ್ರಸಿದ್ಧ ಇದ್ದರು. ಅವರ ಹೆಸರು ಬೋಧಿ ಧರ್ಮ ಅಂತ ಹೆಸರು. ಆಗಿನ ಕಾಲದಲ್ಲಿ ಬಹಳ ಕೀರ್ತಿ ಅವ್ರದ್ದು ಎಲ್ಲ ಕಡೆ ಹರಡಿತ್ತು. ಆವಾಗ ಒಂದು ಸಲ ಒಬ್ಬ ಮಹಾರಾಜ, ಆತನೂ ಸಹಿತ ಬುದ್ಧನನ್ನು ಅನುಸರಿಸುವವ, ಬುದ್ಧನ ಶಿಷ್ಯ, ಈ ಬೋಧಿ ಧರ್ಮ ಹೀಗೆ ಒಬ್ಬ ಅದಾನಂತ ಹೇಳಿ ತಿಳಿದು ಅವನನ್ನು ಅರಮನೆಗೆ ಆಮಂತ್ರಿಸಿದ. ಆ ಮಹಾರಾಜ ಸಾಮಾನ್ಯ ಇರಲಿಲ್ಲ, ಬುದ್ಧನ ಶಿಷ್ಯ. ಅನೇಕ ಬುದ್ಧನ ದೇವಾಲಯಗಳನ್ನು ಕಟ್ಟಿಸಿದ್ದ ಮತ್ತು ಬುದ್ಧನ ತತ್ವಗಳ ಉಪದೇಶದ ಕುರಿತಾದಂಥ ಗ್ರಂಥಗಳನ್ನು ಮುದ್ರಣ ಮಾಡಿ ಎಲ್ಲ ಕಡೆ ಹಂಚಿದ್ದ. ಚೀನಾ ದೇಶದಲ್ಲಿ ಯಾರ್ಯಾರು ಬೌದ್ಧ ಭಿಕ್ಷುಗಳಿದ್ದರು ಅವರಿಗೆಲ್ಲರಿಗೂ ಆಶ್ರಯ ಕೊಟ್ಟಿದ್ದ. ಅವರಿಗೆಲ್ಲ ಆಶ್ರಮಗಳನ್ನು ನಿರ್ಮಾಣ ಮಾಡಿದ್ದ. ಅವನಲ್ಲಿ ಒಂದು ಏನು ಅಂದರೆ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಬಹುಶಃ ಇದರಿಂದ ನಿರ್ವಾಣವನ್ನು ಪಡೆದಿರಬಹುದು ಅಂತ ಭಾವಿಸಿದ್ದ. ಈತನನ್ನು ಕರೆದ ಬೋಧಿ ಧರ್ಮ ಶಿಷ್ಯ ಬಂದ, ಬುದ್ಧನ ಶಿಷ್ಯ ಬಂದ. ಆತ ನಿರ್ವಾಣವನ್ನು ಪಡೆದಿದ್ದ. ಆತ ಬಂದ ನಂತರ ಈತ ಕೂಡಿಸಿಕೊಂಡು ರಾಜ ಅವನಿಗೆ ಕೇಳಿದ, ನೀವು ನನ್ನ ಕುರಿತು ಈಗಾಗಲೇ ಕೇಳಿದ್ದೀರಿ, ನಾನು ಬಹಳ ದೊಡ್ಡ ದೊಡ್ಡ ಕಾರ್ಯಗಳನ್ನೆಲ್ಲ ಮಾಡೇನಿ, ಬುದ್ಧನ ತತ್ವವನ್ನು ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇದ್ದಾನೆ, ಬಹುಶಃ ಇದರಿಂದ ನನಗೆ ಏನು ಸಿಗ್ಬೋದಂತ ನಿಮಗನಿಸ್ತದ ಅಂತಂದು ಕೇಳಿದ. ಆವಾಗ ಅವ ಬೋಧಿ ಧರ್ಮ ಹೇಳಿದ, ನಿನಗೇನೂ ಸಿಗುವುದಿಲ್ಲ ಅಂತಂದು. ಅವಂದ, ಇಷ್ಟೆಲ್ಲ ಕೆಲಸ ಮಾಡಿದವ್ರಿಗೆ ಏನೂ ಸಿಗೋದಿಲ್ಲ, ಇದು ಹೆಂಗೆ ಹೇಳ್ತೀಯ? ನಾನು ಪುಣ್ಯವನ್ನು ಗಳಿಸಿರಬಹುದಲ್ಲ. ಅವಾಗ ಅವನು ಬೋಧಿ ಧರ್ಮ ಹೇಳಿದ, ನೀನು ಪುಣ್ಯವನ್ನು ಗಳಿಸುವುದಂತೂ ದೂರ ಉಳಿತು, ಬದಲಾಗಿ ನಿನ್ನ ಪಾಪದ ಬೆಟ್ಟನೇ ದೊಡ್ಡದಾಗಿ ಬೆಳೀತಾ ಅದ. ಪಾಪನೇ ಇಷ್ಟು ದೊಡ್ಡದಾಗಿ ಬೆಳೀತಾ ಅದ. ಇವನಿಗೆ ಸಿಟ್ಟು ಬಂತು ರಾಜನಿಗೆ. ಇಷ್ಟೆಲ್ಲ ಕೆಲಸ ಮಾಡಿದವರಿಗೆ ಪಾಪ ಬರ್ತದೇನು? ಬುದ್ಧನ ತತ್ವಗಳನ್ನು ಹಂಚಿದವರಿಗೆ ಪಾಪ ಬರ್ತದೇನು? ಬುದ್ಧನ ಶಿಷ್ಯರಿಗೆ ಆಶ್ರಯ ಕೊಟ್ಟವರಿಗೆ ಪಾಪ ಬರ್ತದೇನು? ನೀನು ಸರಿ ಇಲ್ಲ, ನಿನಗನೇ ಬೋಧಿ ಧರ್ಮ ಬೋಧಿ ತತ್ವ ನಿನಗಳವಟ್ಟಿಲ್ಲ ಅಂತ ಅವ ರಾಜ ಹೇಳಿದ. ಅವಾಗ ಅವ ಬೋಧಿ ಧರ್ಮ ಹೇಳಿದ, ನೋಡು ಬುದ್ಧ ನಮಗೇನು ಹೇಳಿ ಹೋದ? ನಿರ್ವಾಣ ಆಗಂತ ಹೇಳಿ ಹೋದ. ನಿರ್ವಾಣ ಅಂದರೆ ಏನು ಅಂದರೆ ಖಾಲಿ ಆಗೋದು. ನೀನು ಎಲ್ಲ ಮಾಡಿದೆ, ಆದರೆ ಆ ಮಾಡಿದ್ದನ್ನು ಹೊರಗೆ ಇಟ್ಟೆಲ್ಲ ನಾ ಮಾಡೇನಿ ಅಂತ ಒಳಗೆ ತುಂಬಿಕೊಂಡೆ. ಆ ನಾ ಅನ್ನೋದು ಎಷ್ಟು ದೊಡ್ಡದಾಗೈತಿ ಅಂದ್ರೆ ಹೊರಗಡೆ ಬಿಲ್ಡಿಂಗ್ದಷ್ಟು ದೊಡ್ಡದಾಗ್ಯದ. ಕುಳಿತ್ರ ನಿಂತ್ರ ನಾ ಮಾಡಿದೆ ಅಂತಂತ ಮನಸ್ಸಿನಲ್ಲಿ ನಾ ಅನ್ನೋದನ್ನೇ ಪಾಪ ಅದ. ಮನಸ್ಸಿನನ್ನು ದುಃಖಕ್ಕೆ ಕಾರಣ ಆಗಿರೋದು ನಾ ಅನ್ನೋದನ್ನೇ ದುಃಖಕ್ಕೆ ಕಾರಣ ಅದ. ನೋಡು, ನೀನು ಹೇಳು, ನೀ ಹೇಗೆ ನಿರ್ವಾಣವನ್ನು ಪಡೆಯುವವ? ನಿರ್ವಾಣ ಅಂದ್ರೆ ಖಾಲಿ ಆಗುವುದದ. ನಿರ್ವಾಣ ಅಂದ್ರೆ ಏನೂ ತುಂಬಿಕೊಳ್ಳಾರ್ದಂಗಿರುವುದದ. ಅವಂದು ಹೇಗದ ಬೋಧಿ ಧರ್ಮಂತ. ಅದನ್ನೇ ಅಲ್ಲಮ್ಮ ಪ್ರಭುದೇವರು ಶರಣರು ಶೂನ್ಯರಾಗುವುದು ಅಂತ ಕರೆದರು. ಅದನ್ನೇ ಇನ್ನೊಂದಿಷ್ಟು ನಮಗೆಲ್ಲ ತಿಳಿಲಿ ಅಂತ ಹೇಳಿ ಬಯಲಾಗುವುದು ಅಂತ ಹೇಳಿದರು. ಈಗ ನೀವು ನನ್ನನ್ನು ನೋಡಿದ್ರಿ ಅಂದರೆ ಹೆಂಗೋ ನಾ ಕಾಣ್ತೀನಿ, ನಿಮ್ಮನ್ನು ನೋಡಿದೆ ಅಂದರೆ ನೀವು ಹೆಂಗೋ ಕಾಣ್ತೀರಿ. ಇಲ್ಲೇ ಇರುವುದು ಪ್ರಪಂಚ. ಬಯಲನ್ನು ನೋಡಿದೀವಿ ಅಂದರೆ ಹೆಂಗೂ ಕಾಣಂಗಿಲ್ಲ, ತಣ್ಣಗಿರ್ತೀವಿ.
ನಾವಿಲ್ಲಿ ಬಯಲಿಗೆ ಎದಕ್ಕೆ ಬಂದು ಕುಳ್ತೀವಿ ಅಂದರೆ ಇದೇ ನಮ್ಮ ಅನುಭವ ಮಂಟಪ. ಎಲ್ಲರೇ ಗುಡಿಯಾಗ ಕೂತಿದ್ವಿ, 4 ಕಂಬಗಳ ಮಧ್ಯದಾಗ ಕೂತಿದ್ವಿ ಅಂದರೆ ನಮ್ಮ ಮಂಟಪ ಸಣ್ಣದೈತಿ, ನಮ್ಮ ಮಂಟಪ ದೊಡ್ಡದೈತಿ ಅಂತ ಚಿಂತೆ ಆಗ್ತಿತ್ತು. ಇದು ನೋಡ್ರಿ ನಮ್ಮ ಬಯಲು ಮಂಟಪ. ಈ ಬಯಲನ್ನು ಭಾವಿಸುವುದು, ನಮ್ಮೊಳಗಿರುವಂಥ ಬಯಲನ್ನು ಅನುಭವಿಸುವುದು, ಇದು ಸಾಧನೆ. ಅದು ನಾವು ಮೊದಲು ಬಯಲಾಗಿದ್ದೀವಿ, ಖಾಲಿ ಇದ್ದೀವಿ. ಈಗೂ ಸಹಿತ ನಾವು ಬಯಲ ಅದೇವಿ, ಮ್ಯಾಲೆ ಅಷ್ಟೇ ಸುಮ್ಮನೆ ಹೀಗೆ ಚಿತ್ರಗಳು ಕಾಣ್ತಾ ಇದಾವೆ. ಕೊನೆಗೂ ಮತ್ತು ನಾವು ಬಯಲೇ ಆಗಿ ಹೋಗೋರದೇವಿ. ಆ ಬಯಲು ಸಾಧನೆಯನ್ನು ನಾವು ಮಾಡೋದು. ಅದಕ್ಕೆ ಅವರು ಅಲ್ಲಮ ಪ್ರಭುದೇವರು ಹೇಳಿದರು, ಬಯಲು ಬಯಲನೇ ಬಿತ್ತಿ, ಬಯಲು ಬಯಲನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ, ಜೀವನವೇ ಬಯಲು. ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಯಾರ್ಯಾರು ನಿಮ್ಮನ್ನು ಪೂಜೆ ಮಾಡ್ಯಾರ, ಇದೇ ಪೂಜೆ. ಪೂಜೆ ಅಂದರೆ ಬಯಲನ್ನು ಆರಾಧಿಸುವುದು. ಇದು ಬಯಲಿನ ಕುರುಹ. ಬಯಲನ್ನು ಪ್ರಾರಂಭ ಮಾಡುವುದು ಈ ಕುರುವಿನ ಮುಖಾಂತರ ನಾವು ಬಯಲಮಯವಾಗುವುದು. ಅದನ್ನು ಅವರು ಸಾಧನೆ ಮಾಡಿದರು. ಅಲ್ಲಿ ಯಾವುದದ ಹೇಳ್ರಿ, ಬಯಲದಲ್ಲಿ ಯಾವುದದ? ಬಯಲದಲ್ಲಿ ಬಣ್ಣಿಲ್ಲ, ಬಯಲಿನಲ್ಲಿ ಆಕಾರ ಇಲ್ಲ, ಬಯಲಿನಲ್ಲಿ ಸಣ್ಣದು ದೊಡ್ಡದು ಅನ್ನೋದಿಲ್ಲ. ಬಯಲ ನಾಶ ಆಯಿತು, ಹುಟ್ಟಿತಂತಿಲ್ಲ. ಹುಟ್ಟುತ್ತೀನಿ ಅನ್ನೋ ಅವನು ಸಾಯ್ತಾನ, ಸಾಯ್ತೀನಿ ಅನ್ನೋ ಅವನು ಹುಟ್ಟುತ್ತಾನ. ಬಯಲು ಹುಟ್ಟುವುದೂ ಇಲ್ಲ, ಬಯಲು ಸಾಯುವುದೂ ಇಲ್ಲ. ಆ ಭಾವನೆ ಬರಬೇಕು. ಅಲ್ಲಿ ಯಾರು ಸ್ತ್ರೀ, ಅಲ್ಲಿ ಯಾರು ಪುರುಷ, ಅಲ್ಲಿ ಯಾರು ಪಾಪಿ, ಅಲ್ಲಿ ಯಾರು ಪುಣ್ಯವಂತ, ಬಯಲ ಅದು. ಆ ಬಯಲ ಸಾಧನೆಯನ್ನು ಶರಣರು ಮಾಡಿದರು. ಇನ್ನೊಬ್ಬರು ಶರಣರು ಅವರು ಒಂದು ಮಾತನ್ನು ಹೇಳ್ತಾರೆ, ನಾವು ಏನು ಮಾಡಬೇಕಾಗೈತಿ, ಈ ಮನುಷ್ಯ ಸುಖ ಪಡಬೇಕಂತ ಹೇಳ್ತಾನಲ್ಲ, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಗೊಂಡು ಸುಳಿವಾತ ದುಃಖಿ. ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚ, ಮನವು ಅಂತರ್ಮುಖವಾದರೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದರೆ ಆತನೇ ಮುಕ್ತ, ಮನೋರ್ಲಯವಾದರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯ ಅಂತ ಹೇಳಿದರು. ಯಾರು ಸುಖಿ, ಯಾರು ದುಃಖಿ ಅನ್ನೋದನ್ನು ಅವರು ಹೇಳ್ತಾರೆ. ಸಕಲೇಂದ್ರಿಯಗಳಲ್ಲಿ, ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸನ್ನು ಹರಿಬಿಡುವವನೇ ದುಃಖಿ. ಇನ್ನು ಎಲ್ಲ ಇಂದ್ರಿಯಗಳಲ್ಲಿ ಹರಿಯುವಂಥ ಮನಸ್ಸನ್ನು ಸೆಳೆದು ನಿಂದಾತನೇ ಸುಖಿ. ಸುಖ ಇರುವುದು ನಮ್ಮ ಒಳಗಡೆ, ನಾಲಿಗೆಯಲ್ಲ. ಸುಖ ಇರುವುದು ರೂಪದಲ್ಲೆಲ್ಲ, ನಮ್ಮ ಒಳಗಡೆ. ನಾವು ಕಣ್ಣು ಬಳಸಿ ಸುಖ ಪಡಬೇಕಂತ ಮಾಡ್ತೀವಿ, ಆಗೋದಿಲ್ಲ. ನಾವು ನಾಲಿಗೆ ಬಳಸಿ ಸುಖ ಪಡಬೇಕಂತೀವಿ, ಅದು ಸಾಧ್ಯ ಇಲ್ಲ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಗೊಂಡು ಸುಳಿವಾತನೇ ದುಃಖಿ. ಇವೇನು ಪಂಚೇಂದ್ರಿಯಗಳದಾವ, ಪಂಚ ವಿಷಯಗಳದಾವ, ಈ ವಿಷಯಗಳಲ್ಲಿ ಸುಳಿಯುವಂಥವ, ಸೋಲುವಂಥವನೇ ದುಃಖಿ. ಮತ್ತು ಮಾಯಾ ಪ್ರಪಂಚ ಯಾವುದು? ಮನಸ್ಸು ಬಹಿರ್ಮುಖ ಆಯಿತು ಅಂದರೆ ಪ್ರಪಂಚ, ಮನಸ್ಸು ಅಂತರ್ಮುಖ ಆಯಿತು ಅಂದರೆ ಅವಿರಳ ಜ್ಞಾನಿ. ಹೀಗೆ ನಾವು ಹೊರಗೆ ನೋಡಿದ್ವಿ ಅಂದರೆ ಪ್ರಪಂಚ, ಒಳಗೆ ನೋಡಿದ್ವಿ ಅಂದರೆ ಅವಿರಳ ಜ್ಞಾನಿ. ಮನಸ್ಸು ಮಹದಲ್ಲಿ ನಿಂದರೆ ಆತನೇ ಮುಕ್ತ. ಮನಸ್ಸು ಮಹತ್ತಿನಲ್ಲಿ ನಿಲ್ಲಬೇಕು. ಯಾವುದು ದೊಡ್ಡದದ, ಅದರಷ್ಟು ದೊಡ್ಡದು ಯಾವುದೂ ಇಲ್ಲ, ಅದರೊಳಗೆ ಹೋಗಿ ಮನಸ್ಸು ನಿಂತಿತು ಅಂದರೆ ಆತನೇ ಅವಿರಳ ಜ್ಞಾನಿ.
ಆನಂತರ ಅವರು ಕೊನೆಗೆ ಹೇಳುವುದು ಏನು ಅಂದರೆ, ಮನಸ್ಸು ಅನ್ನೋದು ಲಯ ಆಗಿ ಹೋಯಿತು ಅಂದರೆ, ಮನೋರ ಲಯ ಆಯಿತು ಅಂದರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯ ಅಂತ. ಲಿಂಗ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನಾವು ಲಿಂಗಮಯ ಆಗಬೇಕಾಗ್ಯದ, ಲಿಂಗವೇ ನಾವು ಆಗಬೇಕಾಗ್ಯದ. ನಾವು ಲಿಂಗ ಕಟ್ಕೊಂಡಿರುವುದು ಜಗಳಾಡ್ಲಿಕ್ಕಲ್ಲ, ನಾವು ಇಂಥವ್ರು ಅಂಥವ್ರು ಅಂತ ಹೇಳಲಿಕ್ಕಲ್ಲ. ಲಿಂಗಾಯತ ಅಂದರೆ ಲಿಂಗವೇ ತಾನಾದವನು ಅಂತದರ ಅರ್ಥ. ಲಿಂಗಮಯ ತಾನಾದವನು ಅವ ಯಾರೇ ಇರಬಹುದು. ಅದಕ್ಕೆ ಹೀಗೆ ಬಟ್ಟೆ ತೊಟ್ಕೊಂಡಿರ್ಬೇಕಂತಿಲ್ಲ. ಶರಣರು ಯಾರಿದ್ರೆ ಏನವರು, ಅವರು ಹೇಗೆ ಇರಬಹುದು, ಲಿಂಗಮಯ ಆತ ಆಗಿರ್ತ. ಜ್ಞಾನ ಇರುವುದು ಹಾಗೇ ಅದು. ನಾವು ಎಷ್ಟು ಪುಸ್ತಕಗಳನ್ನು ಓದೇವಿ, ಅದರ ಮೇಲೆ ನಮ್ಮ ಜ್ಞಾನ ನಿಂತಿಲ್ಲ. ಒಬ್ಬರು ಸಂತರಿದ್ದರು, ಅವರು ಭಾಳ ಅನುಭಾವಿಗಳು. ಅವರ ಹತ್ತಿರ ನೂರಾರು ಶಿಷ್ಯರಿರ್ತಿದ್ರು. ಅವರು ಅವಾಗ ಇವಾಗ ಎಲ್ಲ ಶಿಷ್ಯರಿಗೆ ಉಪದೇಶ ಮಾಡುವವರು. ಅವರು ಉಪದೇಶವನ್ನು ಕೇಳಿ ಶಿಷ್ಯರೆಲ್ಲ ಭಾಳ ಅದ್ಭುತ ಸಾಧನೆಯನ್ನು ಮಾಡ್ತಿದ್ದರು. ಗುರುಗಳಿಗೆ ವಯಸ್ಸಾಯ್ತು, ಅವರಿಗೆ ಆ ಸಂತರಿಗೆ ವಯಸ್ಸಾಯಿತು. ಅವಾಗ ಎಲ್ಲ ಶಿಷ್ಯರು ಏನು ಕೇಳ್ಕೊಂಡ್ರು ಅಂದರೆ, ಗುರುಗಳು ಈಗ ನಿಮ್ಮದು ವಯಸ್ಸಾಯಿತು, ಇನ್ನು ಎಷ್ಟು ದಿವಸ ನಿಮಗೆ ಉಪದೇಶ ಮಾಡ್ತೀರಿ? ಆಗೋದಿಲ್ಲ. ಎಂದೋ ಒಂದು ದಿವಸ ಇನ್ನು ನೀವು ಹೋಗಬೇಕಾಗ್ತದೆ. ಆದರೆ ನಮ್ಮದು ಎಲ್ಲರದು ಒಂದು ಇಚ್ಛೆ ಅದ. ಏನು ಅಂದರೆ, ನೀವು ಏನು ಅನುಭವವನ್ನು ಪಡೆದರಿ ಆ ಅನುಭವವನ್ನು ಒಂದು ಪುಸ್ತಕ ರೂಪದಲ್ಲಿ ಬರೆದಿಡ್ರಿ ಅಂತಂದರು. ನೀವು ಹಾದ ಬಳಿಕೂ ಅದು ಉಪಯೋಗ ಆಗ್ತದೆ, ಮತ್ತು ನಾವು ಹಾದ ಬಳಿಕು ಮುಂದಿನ ಜನರಿಗೆ ಉಪಯೋಗ ಆಗ್ತದೆ. ಅದಕ್ಕೆ ನೀವು ಪಡೆದಿರುವಂಥ ಜ್ಞಾನವನ್ನು ಪುಸ್ತಕದಲ್ಲಿ ಹಿಡಿದಿಡ್ರಿ ಅಂತ ಹೇಳಿದರು. ಅವಾಗ ಇವರು ಸಂತರು ಹೇಳಿದ್ರು, ಆಯಿತು ಬರೆಯೋಣ ಅಂತ ಹೇಳ್ತಿದ್ರು. ಒಂದೂ ಗ್ರಂಥ ಬರೆದಿರಲಿಲ್ಲ ಅವರು. ಮುಂದೆ ಒಂದು ಗ್ರಂಥ ತಯಾರು ಮಾಡಿದರು. ಎಲ್ಲ ಶಿಷ್ಯರಿಗೆ ಕರೆದು ಹೇಳಿದರು, ನೋಡ್ರಿ ಇದು ಭಾಳ ಅದ್ಭುತವಾದಂಥ ಗ್ರಂಥದ, ಇದನ್ನು ಯಾರಿಗೆ ಕೊಡ್ತೀನಿ ಅಂದರೆ, ಯಾರು ನಮ್ಮ ಅತಿ ಪ್ರಮುಖ ಶಿಷ್ಯ ಅದನ್ನು ಅವನ ಕೈಯಾಗ ಕೊಡ್ತೀನಿ ಅಂತ ಹೇಳಿದರು. ಅವನನ್ನು ಕರೆದ್ರು, ಅವನ ಕೈಯಾಗ ಕೊಟ್ಟರು. ಅವನು ಅದ್ಭುತ ಶಿಷ್ಯ ಇದ್ದ. ಅದು ಆಗಿನ ಕಾಲದಲ್ಲಿ ಆಶ್ರಮ ಅವ್ರದ್ದೊಂದು ಗುಡಿಸಲದಲ್ಲಿ ಗುರುಗಳು ಕುಳಿತಿದ್ರು. ಅದು ತಂಡಿ ಕಾಲಿತ್ತು, ವಿಪರೀತ ತಂಡಿತ್ತು. ಗುರುಗಳಿಗೆ ತಂಡಿ ಹತ್ತಬಾರ್ದು ಅಂತ ತಿಳಿದು ಮುಂದೆ ಒಂದು ಪಾತ್ರೆಯಲ್ಲಿ ಬೆಂಕಿ ಹಾಕಿದ್ರು. ಅದರ ಕಾವದಿಂದ ಬೆಚ್ಚಗಿತ್ತು ವಾತಾವರಣ. ಬಹಳ ಹೊತ್ತು ಆದ ಬಳಿಕ ಬೆಂಕೆಲ್ಲ ಸ್ವಲ್ಪ ಕಡಿಮೆ ಹಾಕೋಂತ ಬಂತು, ತಂಡಿ ಹತ್ತಿತ್ತು. ಅವಾಗ ಇವ ಪುಸ್ತಕ ತೆಗೆದುಕೊಂಡಿರುವಂಥ ಶಿಷ್ಯ ಅಲ್ಲೇ ನಿಂತಿದ್ದಲ್ಲ, ಇದು ಬೆಂಕಿ ಕಡಿಮೆ ಆಗ್ತದಂತ ತಿಳಿದು ಗುರುಗಳು ಏನು ಪುಸ್ತಕ ಕೊಟ್ಟಿದ್ರು ಆ ಪುಸ್ತಕವನ್ನು ಬೆಂಕಿಯಾಗ ಹಾಕಿದ. ಎಲ್ಲ ಶಿಷ್ಯರು ಗಾಬರಿ ಆದರು. ಗುರುಗಳದು ಜೀವನದ ಅನುಭವನೇ ಆ ಪುಸ್ತಕದೊಳಗದ, ಅಂಥ ಪುಸ್ತಕನವನ್ನ ಬೆಂಕಿಯಾಗ ಹಾಕಿಬಿಟ್ಟೆಲ್ಲಪ್ಪ. ಮುಗಿತಿನ ಎಲ್ಲ ಅನುಭವನ ನಾಶ ಆಗಿ ಹೋಯಿತು. ಏನದ ಇನ್ನು ಮುಗಿದು ಹೋಯಿತು. ಎಲ್ಲ ಶಿಷ್ಯರು ಹಾಗೆ ಹೇಳ್ತಿದ್ರು. ಗುರುಗಳು ಸುಮ್ಮನೆ ಕುಳಿತಿದ್ರಲ್ಲ, ಅವರು ಹೇಳಿದರು, ಹಾಕಲಿ ಬಿಡಂದು. ಆ ಪುಸ್ತಕದಾಗ ಏನು ಬರೆದಿರಲಿಲ್ಲ, ಅದು ಖಾಲಿ ಇತ್ತು ಪುಸ್ತಕ. ಮತ್ತು ಅವನಿಗೆ ಕೇಳಿದ್ರೆ ಶಿಷ್ಯಗೆ, ನೀ ಹಾಕಿದೆಲ್ಲ ಯಾಕೆ ಹಾಕಿದಿ ಅಂಥೇಳಿ. ಅವ ಶಿಷ್ಯ ಹೇಳಿದ, ನೋಡ್ರಿ, ಜ್ಞಾನ ಅನ್ನೋದು ಬರೀ ಪುಸ್ತಕದಿಂದ ಬರುವುದಿಲ್ಲ. ಜ್ಞಾನ ಅನ್ನೋದು ನಮ್ಮ ಒಳಗಡೆ ಬರಬೇಕು. ಪುಸ್ತಕದಿಂದ ಬರ್ತಿತ್ತು ಅಂದರೆ ಗ್ರಂಥಾಲಯನ ಜ್ಞಾನಿ ಆಗ್ತಿತ್ತು. ಈಗ ಒಬ್ಬ ಪೈಲ್ವಾನ್ ಆಗಬೇಕಾದ್ರೆ ಪುಸ್ತಕ ಓದಿದ್ರೆ ಪೈಲ್ವಾನ್ ಆಗೋದಿಲ್ಲ, ತಾಲೀಮ್ ಮಾಡಿದ್ರೆ ಪೈಲ್ವಾನ್ ಆಗ್ತಾನೆ. ಹೆಂಗೆ ತಾಲೀಮ್ ಮಾಡಬೇಕು, ಹೆಂಗೆ ಪೈಲ್ವಾನ್ ಆಗಬೇಕು ಅಂತ ಪುಸ್ತಕ ಓದಿದ್ರೆ ಪೈಲ್ವಾನ್ ಆಗೋದಿಲ್ಲ, ತಾಲೀಮ್ ಮಾಡಬೇಕಾಗ್ತದೆ. ಅದರ ಅರ್ಥ ಪುಸ್ತಕಗಳು ಬ್ಯಾಡ ಅಂತಲ್ಲ, ಪುಸ್ತಕ ನಮ್ಮ ಸಹಾಯಕ ಸಾಧನ, ಪುಸ್ತಕ ಎಲ್ಲ ಅಲ್ಲ. ಹಾಗೇ ನಮ್ಮ ಸಾಧನಗಳು ನಮಗೆ ಅನುಕೂಲ ವಿನಃ ಅವೇ ಎಲ್ಲ ಅಲ್ಲ. ನಾವು ಸಾಧನೆಯನ್ನು ಮಾಡಬೇಕಾಗ್ಯದ, ಮನಸ್ಸನ್ನು ಲಯ ಮಾಡಬೇಕಾಗ್ಯದ, ಮನಸ್ಸನ್ನು
ಅದನ್ನು ನಿಶ್ಚಿಂತಗೊಳಿಸಬೇಕಾಗ್ಯದ. ಅದು ನಮ್ಮ ಸಾಧನೆ. ಅದು ಲಿಂಗದಲ್ಲಿ ಅದನ್ನು ಒಂದು ಮಾಡಬೇಕು. ಪೂಜೆ ಮಾಡುವ ಉಳಿಬಾರ್ದು, ಪೂಜ್ಯ ವಸ್ತು ಲಿಂಗ ಉಳಿಬಾರ್ದು, ಪೂಜೆ ಉಳಿಬಾರ್ದು. ಮೂರೂ ಅಡಗಬೇಕು. ಧ್ಯಾನ ಮಾಡುವವ ಧ್ಯಾತೃ ಮತ್ತು ಧ್ಯೇಯ ವಸ್ತು ಆನಂತರ ಧ್ಯಾನ ಮೂರೂ ಅಡಗಬೇಕು. ಆವಾಗ ನಮ್ಮದು ಲಿಂಗ ಸಾಧನೆ, ಆವಾಗ ಅನುಭಾವದ ಸಾಧನೆ ಆಗೋದು. ಇದು ಎಲ್ಲ ನಮ್ಮದು ಇರುವುದನ್ನೇ ಪ್ರಾಥಮಿಕವಾಗಿ ಏನೇನು ನಮಗೆ ಬೇಕಾಗ್ತದೆ ಇದನ್ನೆಲ್ಲ ನಾವು ಮಾಡಲೇಬೇಕಾಗ್ತದೆ. ಇದನ್ನೆಲ್ಲ ನಾವು ಮಾಡಲೇಬೇಕು. ಅದನ್ನು ಎಲ್ಲ ಶರಣರು ಮಾಡಿದರು. ಇದು ಬಸವ ಕಲ್ಯಾಣ ಅಂತ ಶರಣರ ಒಂದು ನಾಡ. ಇದು ಇದೇ ಮಣ್ಣಿನಲ್ಲಿ ಇಂಥ ಅನುಭಾವದ ಬೆಳೆಯನ್ನು ಎಲ್ಲ ಶರಣರು ಬೆಳೆದರು. ಅದು ಒಂದು ಕಾಲಕ್ಕೆ ಎಷ್ಟು ಹುಲಸಾಗಿ ಇಲ್ಲಿ ಬೆಳೀತು ಅಂದರೆ ಇಡೀ ದೇಶದ ತುಂಬ ಎಲ್ಲ ಪ್ರಸಾರ, ಇಲ್ಲಿಯ ಅನುಭಾವದ ಮಕರಂದ ಎಲ್ಲ ಕಡೆ ಹೋಯ್ತು. ಎಲ್ಲ ಕಡೆಯಿಂದ ಶರಣರು ಬಂದರು. ಇದೊಂದು ಪುಣ್ಯ ಕ್ಷೇತ್ರವಾಗಿ ಬೆಳೆಯಿತು. ಇದೊಂದು ಅನುಭಾವದ ಕ್ಷೇತ್ರವಾಗಿ ನಿರ್ಮಾಣ ಆಯಿತು. ಈಗಲೂ ಸಹಿತ ಈ ಮಣ್ಣಿನಲ್ಲಿ ಅಂಥ ಗುಣ ಅದ, ಅಂಥ ಅಂಶ ಅದ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಎಷ್ಟು ಒಳ್ಳೆಯ ವಾತಾವರಣ ಅದ. ಇಲ್ಲಿ ನಾವೆಲ್ಲರೂ ಶರಣರ ಮಾತುಗಳನ್ನು, ಶರಣರ ಅನುಭವವನ್ನು ಕುರಿತು ಸುಮ್ಮನೆ ಮೆಲುಕು ಹಾಕೋದು. ನಾವು ಎಲ್ಲ ತಿಳಿದನಿ, ನಾ ಹೇಳುವವೆಲ್ಲ ತಿಳಿದನಿ ಮತ್ತು ನೀವೆಲ್ಲ ತಿಳ್ಕೊಳ್ಬೇಕು ಅಂತ ಹೀಗೇನೂ ಪ್ರಯತ್ನ ಮಾಡಬೇಕಾಗಿಲ್ಲ. ನಾವು ಇಲ್ಲಿ ಸುಮ್ಮನೆ ಬಯಲಿಗೆ ಬಂದು ಕೂಡುವುದು, ಬಯಲನ್ನು ಅನುಭವಿಸೋದು, ಇದೇ ಸಾಧನೆ. ಶರಣರ ಸಂದೇಶ ಏನು? ಬಯಲನ್ನು ಅನುಭವಿಸೋದು. ಶರಣರ ಜೀವನ ಯಾವುದು? ಬಯಲ ಜೀವನ. ನಾವು ಕಲಿಯೋದೇನದ? ಬಯಲೇ. ಒಬ್ಬ ಮನುಷ್ಯ ಒಂದು ಕೊಡ ತೆಗೆದುಕೊಂಡು ಹೋಗಿ, ಗಡಿಗೆ ತೆಗೆದುಕೊಂಡು ಹೋಗಿ ಸಮುದ್ರವನ್ನು ನೀರು ತುಂಬುತ್ತಿದ್ದ. ಏನು ಮಾಡ್ತಿ ಅಂತ ಒಬ್ಬ ಕೇಳಿದ. ಈ ಕೊಡದಿಂದ ಈ ಸಮುದ್ರವನ್ನೆಲ್ಲ ತುಂಬಿ ಖಾಲಿ ಮಾಡಬೇಕಂತ ಮಾಡೀನಿ ಅಂತಂದ. ಅವಾಗ ಅವ ಹೇಳಿದ, ಹಿರಾ ಮನುಷ್ಯ, ಹೆಂಗಪ್ಪ ಇಷ್ಟು ಸಣ್ಣ ಕೊಡದಿಂದ, ಇಷ್ಟೊಂದು ಸಣ್ಣ ಗಡಿಗೆಯಿಂದ ಇಂಥ ವಿಶಾಲ ಸಾಗರವನ್ನು ಎಲ್ಲ ತುಂಬುತ್ತೀನಿ, ಖಾಲಿ ಮಾಡ್ತೀನಿ ಅಂತ ಎಂಥ ಹುಚ್ಚುತನ ಅದ ನಿಂದು ಅಂತ. ಆವಾಗ ಅವ ನೀರು ತುಂಬ ಹೇಳಿದ, ನಂದು ಹುಚ್ಚುತನ ಇರಲಿ, ಇವು ಮನುಷ್ಯಂದು ನೋಡ್ರಿ, ಇಂಥ ಒಂದು ಸಣ್ಣ ತಲೆ ತೊಗೊಂಡು ಬಂದು ಇಷ್ಟು ವಿಶಾಲವಾಗಿರುವಂಥ ಜಗತ್ತನ್ನು ತಿಳ್ಕೊಳ್ಬೇಕಂತಾನೆ, ಎಲ್ಲ ನಾ ತಿಳಿದಾನೆ ಅಂತಾನೆ, ದೇವರನ್ನು ತಿಳಿದಾನೆ ಅಂತಾನೆ. ಏನು ಇವೊಂದು ಎಂಥ ಹುಚ್ಚುತನ ಇರಬೇಕು? ಹೆಂಗೆ ಒಂದು ಗಡಿಗ್ಯಾಗ ಸಾಗರವನ್ನು ತುಂಬಕ್ಕಾಗೋದಿಲ್ಲ, ಹಂಗೆ ಈ ಸಣ್ಣ ತಲೆಯಾಗ ಜಗತ್ತಿನ ಎಲ್ಲ ಜ್ಞಾನ ತುಂಬಕ್ಕಾಗೋದಿಲ್ಲ ಅಂತ ಯಾಕೆ ತಿಳ್ಕೊಳ್ಬಾರ್ದು? ಒಂದು ವೇಳೆ ನಾ ಎಲ್ಲ ತುಂಬೇನಿ ಅಂತ ತಿಳಿದ ಅಂದ್ರೆ ಅದೇ ಹುಚ್ಚುತನ. ಅದಕ್ಕಿಂತ ದೊಡ್ಡ ಭ್ರಮ ಯಾವುದಿಲ್ಲ ಈ ಜಗತ್ತಿನಾಗ. ನಾವು ಸುಮ್ಮನೆ ಕುಳಿತುಕೊಂಡು ಬಯಲನ್ನು ಅನುಭವಿಸೋದು, ಅದನ್ನೇ ಎಲ್ಲ ಶರಣರು ಮಾಡಿದರು. ಮತ್ತು ಮಣ್ಮಣ್ಣವರೆಗೆ ಅಪ್ಪುಗಳವರೆಗೇನೂ ಅದನ್ನು ನಾವೆಲ್ಲ ನೋಡಿದ್ವಿ. ಅವರು ಕೊನೆಗೆ ಅವರೇನು ಜೀವನ ಸಾಗಿಸಿದ್ರು, ಅವ್ರದ್ದು ಬಯಲ ಜೀವನ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದೇ ಇಲ್ಲ, ಗುಹೇಶ್ವರನೆಂಬುದು ತಾ ಬಯಲು ಅಂತ ಅವರು ಸಾಧನೆಯನ್ನು ಮಾಡಿ ಎಲ್ಲ ಖಾಲಿ. ನಮ್ಮದೆಲ್ಲ ಹೆಂಗದ ಅಂತಂದರೆ, ಈಗಿದ್ದಾಗೂ ತುಂಬಿಕೊಂಡಿರ್ತೀವಿ, ಕೊನೆಗೆ ನಾವು ಹೋದ ಬಳಕೂ ನಮ್ಮದೊಂದು ಏನರೇ ಪ್ರತಿಷ್ಠಾಪನೆ ಉಳಿಬೇಕಂತ ಪ್ರಯತ್ನ ಮಾಡ್ತೀವಿ. ಯಾವುದು ಉಳಿತಾವ ಪ್ರತಿಷ್ಠಾಪನೆ? ಜಗತ್ತೇ ಖಾಲಿಯಾಗಿ ಹೋಗುವಾಗ, ಜಗತ್ತೇ ಒಂದು ದಿವಸ ಬಯಲಾಗಿ ಹೋಗುವಾಗ ನಾವು ಸ್ಥಾಪಿಸಿರುವಂಥ ಪೀಠಗಳು ಎಲ್ಲಿ ಉಳಿತಾವ? ನಾವು ಸ್ಥಾಪಿಸಿರುವಂಥ ಎಲ್ಲ ಸಂಗತಿಗಳು ಎಲ್ಲಿ ಉಳಿತಾವ? ಅದಕ್ಕೆ ಬಯಲು. ಕೊನೆಗೆ ಅದು ಒಂದು ಅಂಶ ಬರೀ ಸಣ್ಣದ ಮನಸ್ಸಿನೊಳಗೆ ನಾ ಅನ್ನೋದು ಅಷ್ಟೇ ಉಳಿದಿತ್ತಂದ್ರೂ ಬಯಲು ಇನ್ನೂ ಖಾಲಿಯಾಗಿಲ್ಲ ಅಂತದರ ಅರ್ಥ. ಪೂರ್ತಿ ಹಂಗೆ ಐತಿ ಅಂತ. ಅದಕ್ಕೆ ನಾವು ಖಾಲಿ ಆಗುವಂಥ ಬಯಲು ಸಾಧನೆಯನ್ನು ಇಲ್ಲಿ ಮಾಡುವುದು. ಎಲ್ಲ ಪ್ರವಚನಗಳು ಹೆಂಗಿರ್ತಾವ? ಗುಡ್ಯಾಗರೆ ಇರ್ತಾವ. ಮತ್ತು ಎಲ್ಲ ಪ್ರವಚನಗಳು ಹೇಗಿರ್ತಾವ? ಸಾಯಂಕಾಲ ರಾತ್ರಿ ಇರ್ತಾವ. ಇದು ಶರಣರಿಗೆ ಒಪ್ಪುವುದಿಲ್ಲ ಅಂತ ತಿಳಿದೇ ಬಯಲಿಗೆ ನಾವೆಲ್ಲರೂ ಇಲ್ಲಿ ಸತ್ಸಂಗ ಮಾಡಾಕತ್ತೇವಿ.
ಮತ್ತು ಅವ್ರದ್ದು ಶರಣರ ಪೂಜೆ ಯಾವಾಗ ನಡೀತಿತ್ತು ಅಂದರೆ ಬೆಳಗ್ಗೆನೇ ನಡಿಬೇಕು, ಅದು ಹೊತ್ತು ಹೋಗೋಕ್ಕಿಂತ ಮುಂಚೆನೇ ಆಗಬೇಕು ಅಂತ ಬೆಳಗ್ಗೆ ನಾವೆಲ್ಲರೂ ಮಾಡಕತ್ತೀವಿ. ಇದು ಬಹಳ ವಿಶೇಷವಾದಂಥ ಒಂದು ಸತ್ಸಂಗ. ಅಪ್ಪುಗಳು ಇದೇ ಮೈದಾನದಲ್ಲಿ ಪ್ರವಚನವನ್ನು ಹೇಳಿದರು ಅಂತ ನೀವೆಲ್ಲ ಹೇಳಿದ್ರಿ. ನಾವು ಅವಾಗ ಬಂದಿದ್ದೀವಿ. ನಾನು ಅವ್ರ ಜೊತೆಗೆ ಒಂದು ತಿಂಗಳು ಅವ್ರ ಸೇವಾ ಮಾಡೋಕ್ಕಿದ್ದೆ. ಅವಾಗ ಅನುಭವ ಮಂಟಪದಲ್ಲಿದ್ದೀವಿ, ಅಲ್ಲಿ ಏನೂ ಇರಲಿಲ್ಲ. ಇಲ್ಲಿ ಪ್ರವಚನ ನಡೀತಿತ್ತು. 2011 ಇರ್ಬೋದು ಬಹುಶಃ. ಆವಾಗ ಅದ್ಭುತವಾದಂಥ ಅವರ ಪ್ರವಚನವನ್ನು ನೀವೆಲ್ಲ ಕೇಳಿರಬಹುದು ಅಥವಾ ಸ್ವಲ್ಪ ಜನ ಕೇಳಿರಬಹುದು. ಈಗ ನಾವು ಅದನ್ನು ಸ್ವಲ್ಪ ಮತ್ತೆ ಮೆಲುಕು ಹಾಕೋದು. ಅವರು ನಿನ್ನೆ ಹೇಳುವಾಗ ಕೆಲವರು ಹೇಳ್ತಿರ್ತಾರೆ, ಇವರು ಸಿದ್ದೇಶ್ವರಪ್ಪಗಳ ಶಿಷ್ಯರು, ಸಿದ್ದೇಶ್ವರಪ್ಪಗಳು ಇವರು ಗುರುಗಳು ಅಂತ ಹೇಳ್ತಾರೆ. ಆದರೆ ಒಂದು ಮಾತು ಏನು ಅಂದ್ರೆ, ಸಿದ್ದೇಶ್ವರಪ್ಪಗಳು ಯಾರನ್ನೂ ಇವ ನನ್ನ ಶಿಷ್ಯ ಅಂತ ಹೇಳಲಿಲ್ಲ, ಮತ್ತು ಅವರು ನಾ ಗುರು ಅಂತೂ ಎಂದು ಯಾರಿಗೂ ಹೇಳಲಿಲ್ಲ. ಇನ್ನು ನಾವು ಜ್ಞಾನ ಪಡೆದಿದ್ದೀವಿ ಅಂದರೆ ನಾವು ಅವ್ರ ಶಿಷ್ಯರಂತ ಯಾರು ಬೇಕಾದವ್ರು ಹೇಳ್ಬೋದು, ನಾವು ಒಬ್ಬನೇ ಅಂತಲ್ಲ. ನೀವು ಹೇಳ್ಬೋದು, ಮತ್ತು ಯಾರೂ ಹೇಳ್ಬೋದು. ಮತ್ತು ಇನ್ನೊಂದು ಏನು ಅಂದರೆ, ನಾವು ಒಂದು ವೇಳೆ ಬೆಳಗ್ಗೆ ಪ್ರವಚನ ಮಾಡೇವಿ, ಹಿಂಗೆ ಬಯಲಿಗೆ ಹೇಳ್ತೀವಿ, ಇವರು ಸಿದ್ದೇಶ್ವರಪ್ಪಗಳು ಹಂಗೆ ಹೇಳಕತ್ಯಾರ ಅಂತ ಹಿಂಗೂ ಭಾವಿಸಬಾರ್ದು. ಅವರು ಜ್ಞಾನದ ಸಾಗರ. ಅವರ ಹೋಲಿಕೆಗೆ ಯಾರೂ ಸಮ ಅಲ್ಲ. ಸಾಗರಕ್ಕೆ ಸಾಗರನೇ ಹೋಲಿಸುವುದು. ಅವರ ವ್ಯಕ್ತಿತ್ವ ಹಿಮಾಲಯದಷ್ಟು ಎತ್ತರ. ಒಂದು ಸಣ್ಣದೊಂದು ಗುಡ್ಡವನ್ನು ಗುಡ್ಡವೇ ನೀ ಹಿಮಾಲಯ ಇದ್ದಂಗೆ ಅದದಂತ ಹೇಳಿದ್ರೆ ಚಂದ ಕಾಣೋದಿಲ್ಲ. ಇನ್ನು ಮತ್ತು ನಾವು ಹೆಂಗೆ ಮಾಡುವುದು? ಅವ್ರು ಇಲ್ಲ ಜ್ಞಾನವನ್ನು ಮಾಡಲಿಕ್ಕೆ ನಮಗೆ ಸಾಧನ ಏನು? ಸಾಧನ ಅದ. ಒಬ್ಬ ಹಿಂದಿ ಕವಿ ಹೇಳ್ತಾನೆ, ಭಾಳ ಸುಂದರವಾಗಿ ಹೇಳ್ತಾನೆ, ಹಮ್ ಸೂರಜ್ ನಹಿ ಬನ್ ಸಕ್ತೆ, ಹಮ್ ಸೂರಜ್ ನಹಿ ಬನ್ ಸಕ್ತೆ, ಲೇಕಿನ್ ದಿಯಾ ತೋ ಜರೂರ್ ಬನೆಂಗೆ. हम सूरज नहीं बन सकते, लेकिन एक दिया तो जरूर बनेंगे. हम सागर नहीं बन सकते, हम एक गागर तो जरूर बनेंगे. सागर तो प्यास नहीं मिटा सकता, गागर जरूर प्यास मिटेगा. ನಮ್ಮ ಜೀವನ ಹೇಗಿರಬೇಕು ಅಂದ್ರೆ, ನಾವು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ನಾವು ಸೂರ್ಯ ಇರಲಿಕ್ಕಿಲ್ಲ. ನಾವು ಸೂರ್ಯನಷ್ಟು ನಾವು ದೊಡ್ಡವರಲ್ಲ. ಆದರೆ ಒಂದು ಸಣ್ಣದೊಂದು ದೀಪ ಆಗೋನು. ರಾತ್ರಿ ಕಾಲದೊಳಗೆ ಸೂರ್ಯ ಇರುವುದಿಲ್ಲ, ಅವಾಗ ಈ ದೀಪ ನಮಗೆ ದಾರಿ ತೋರಿಸ್ತದೆ. ನಾವೇನು ಸಾಗರ ಆಗಬೇಕಾಗಿಲ್ಲ, ನಮಗದು ಸಾಮರ್ಥ್ಯನೂ ಇಲ್ಲ. ಆದರೆ ನಾವು ಒಂದು ನೀರಿನ ಕೊಡ ಆಗೋನು. ನೀರಡಿಸಿರುವಂಥ ಮನುಷ್ಯನಿಗೆ ಸಾಗರ ಬೇಕಾಗಿಲ್ಲ, ಒಂದು ಗುಟಕ್ಕೆ ನೀರು ಬೇಕು. ಅಷ್ಟು ದೊಡ್ಡದು ಸಾಗರ ಅದ. ಅದು ನೀರಡಿಕೆ ಬಾಯಾರಿಕೆಯನ್ನು ಹೋಗಲಾಡಿಸುವುದಿಲ್ಲ. ಕೊಡ ಸಣ್ಣದದ, ಆದರೆ ನೀರಡಿಕೆಯನ್ನು ಹೋಗಲಾಡಿಸ್ತದೆ. ನೀನೇ ಆಯ್ಕೆ ಮಾಡ್ಕೋ ಯಾವುದಾಗಬೇಕು ಅಂತ. ಅದಕ್ಕೆ ನಾವು ಸಾಗರ ಆಗುವುದು ಬೇಡ, ನಾವು ಒಂದು ಕೊಡ ಆಗೋಣ. ನಾವು ಸೂರ್ಯ ಆಗಲಿಕ್ಕಿಲ್ಲ, ಒಂದು ದೀಪ ನಾವು ಆಗೋಣ. ಅಷ್ಟೇ ನಾವು ಕೆಲಸ ಮಾಡೋದು. ಆಗ ನಾವು ಒಂದು ದೀಪ ಆಗಿ ಇರೋದು. ನಮಗೆ ಏನೇನು ಸ್ವಲ್ಪ ಅನುಭವ ಸಿಗ್ತದ ಅದನ್ನು ನಾವು ಮೆಲುಕು ಹಾಕೋದು. ಅದು ನಮ್ಮಲ್ಲಿ ಮತ್ತೆ ಮತ್ತೆ ಗಟ್ಟಿ ಆಗಬೇಕು. ನಾವು ಗುರು ಆಗಿ ಅಥವಾ ಶಿಷ್ಯ ಆಗಿ ಯಾವುದೂ ಇಲ್ಲ. ಗುರು ಯಾವುದ ಜ್ಞಾನ ಅದ ಅವರೇ ಗುರುಗಳು. ಗುರು ಅನ್ನೋದು, ಶರಣ್ ಅನ್ನೋದು ಇದು ಡಿಗ್ರಿ ಅಲ್ಲ, ಸರ್ಟಿಫಿಕೇಟ್ ಅಲ್ಲ. ಯಾರಿಗಾರೆ ಒಂದು ಸರ್ಟಿಫಿಕೇಟ್ ಕೊಟ್ಟಿವಿ ಅಂದರೆ ಇವ್ರಿಗೆ ಶರಣರು ಅಂತ ಹೇಳಕ್ಕೆ ಬರೋದಿಲ್ಲ. ಇವು ಡಿಗ್ರಿ, ಇವು PhD ಅಂತ ಹೇಳ್ಬೋದು, ಆದರೆ ಶರಣರು ಅಂತ ಹೇಳಕ್ಕೆ ಬರೋದಿಲ್ಲ. ಗುರು ಅನ್ನೋದನ್ನು ಸರ್ಟಿಫಿಕೇಟ್ ಅಲ್ಲ, ಪದವಿ ಅಲ್ಲ. ಅದು ನಮ್ಮಲ್ಲಿ ವ್ಯಕ್ತಿತ್ವ ಬರಬೇಕು. ಅದು ಬಂತು ಅಂದರೆ ತಾನೇ ಗೊತ್ತಾಗ್ತದೆ, ನಾವು ಹೇಳಬೇಕಾಗಿಲ್ಲ. ರಮನ್ ಮಹರ್ಷಿಗಳು ಹೇಳ್ತಾರೆ, ಯಾರಪ್ಪ ಜ್ಞಾನಿ ಅಂತಂದರೆ, ನಾವು ಯಾರ ಹತ್ತಿರ ಹೋಗಿ ಕುಳ್ತೀವಿ ಅಂದರೆ, ಯಾರ ಹತ್ತಿರ ನಾವು ಹೋಗಿ ಕೂಡ್ತೀವಿ, ಒಂದು ವೇಳೆ ನಾವು ಅವ್ರ ಹತ್ತಿರ ಹೋಗಿ ಕುಳಿತಾಗ ಅವರು ಮಾತನಾಡದೆ ನಮ್ಮಲ್ಲಿ ಅನುಭವ ಶುರು ಆಯಿತು ಅಂದರೆ ಅವನು ನಿಜವಾದ ಜ್ಞಾನಿ ಅಂತ ತಿಳ್ಕೋ ಅಂತ.
ಮಾತನಾಡೋ ಅವಶ್ಯಕತೆಯೇ ಇಲ್ಲ. ಅವರು ಸುಮ್ಮನೆ ಕುಳಿತಿರ್ತಾರೆ, ನೀನು ಅವ್ರ ಹತ್ತಿರ ಹೋಗಿ ಕುಳಿತಿ ಅಂದರೆ ನಮ್ಮಲ್ಲಿ ಅನುಭವ ಶುರು ಆಗಬೇಕು. ಇದು ಬರೀ ಹೊರಗಷ್ಟೇ ಇರುವುದು. ಇನ್ನು ನಾವು ಬರೀ ಮಾತಿಗೆ ಮಹತ್ವ ಕೊಟ್ಟಿವಿ ಅಂದ್ರೆ ಅದು ನಮ್ಮನ್ನು ಎಲ್ಲ ಕಡೆ ಕರ್ಕೊಂಡು ಹೋಗ್ತದೆ. ಆ ಶಾಸ್ತ್ರ ಈ ಶಾಸ್ತ್ರ ಎಲ್ಲ ಗೋಳು ಹಾಕ್ತದೆ. ಅದು ಸರಿನೋ ಇದು ತಪ್ಪನೋ. ನಾವಿಲ್ಲೇನು ಶಾಸ್ತ್ರಾಸ್ತ್ರ ಮಾಡೋಕ್ಕೆ ಬಂದಿಲ್ಲ, ಬಯಲಿನ ಅನುಭವವನ್ನು ಮಾಡಲಿಕ್ಕೆ ಬಂದಿದ್ದು, ಬಯಲ ಸಾಧನೆಯನ್ನು ಮಾಡಲಿಕ್ಕೆ ಬಂದಿರೋದು. ಸಾಧಕ ಅಂದರೆ ಯಾರು? ಅವನೇ ಸಾಧಕ. ಸಾಧನೆ ಅಂದರೆ ಯಾವುದು? ಬಯಲನ್ನು ಸಾಧಿಸೋದು. ಅದಕ್ಕಾಗಿ ತಾವೆಲ್ಲರೂ ಇಲ್ಲಿ ಬೆಳಗ್ಗೆ ಬಯಲಿಗೆ ಬರೋದು, 1 ತಾಸು ಬಯಲ ಧ್ಯಾನ ಮಾಡೋದು. ನೀವೆಲ್ಲರೂ ಧ್ಯಾನಗಳು, ಆ ಧ್ಯಾನ ಈ ಧ್ಯಾನ, ಆ ಮೆಡಿಟೇಷನ ಈ ಮೆಡಿಟೇಷನ್ ಅಂತ ಕೇಳಿರಲ್ಲ. ಈಗ ಇದೊಂದು ಮೆಡಿಟೇಷನ್, ಹೊಸ ಮೆಡಿಟೇಷನ್. ಯಾವುದಿದು? ಬಯಲ ಮೆಡಿಟೇಷನ್, ಬಯಲ ಧ್ಯಾನ. ಇಲ್ಲಿ ನೀವು ಬರೋದು ಏನು ಕೇಳಕ್ಕೆ ಹೋಗ್ತೀರಿ, ಏನು ಹೇಳಕ್ಕೆ ಹೋಗ್ತೀರಿ, ಏನು ತಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಯಾರಿಗೂ ನೆನಪು ಉಳಿಯೋದಿಲ್ಲ ಅದು. ನಾವಿಲ್ಲಿ ಸುಮ್ಮನೆ ಹೋಗಿ ಕೂಡಕ್ಕೆ ಹೋಗ್ತೀವಿ. ಮತ್ತು ನಾನು ಎದಕ್ಕೆ ಹೇಳ್ತೀನಿ ಅಂದರೆ, ನೀವು ಯಾರೂ ಮಾತಾಡಬಾರ್ದಂತ ಒಬ್ಬ ಮಾತಾಡ್ತೇನೆ. ಒಬ್ಬ ಮಾತಾಡಲಿಲ್ಲ ಅಂದರೆ ನೀವು ಯಾರೂ ಸುಮ್ಮ ಕೂಡುದಿಲ್ಲ ಅಂತ ನಾವು ಮಾತಾಡೋದು. ನೀವು ಹೀಗೆ ಬೆಳಿಗ್ಗೆ 1 ತಾಸು ದಿನಾಲು ಕೂಡಲಿಕ್ಕೆ ಶುರು ಮಾಡಿರಿ, ಬಯಲನ್ನು ಅನುಭವಿಸಲಿಕ್ಕೆ ಶುರು ಮಾಡಿರಿ. ಒಳಗಡೆ ಹೇಗೆ ಬದಲಾವಣೆ ಆಗ್ತದೆ ನೋಡ್ರಿ. ಮನಸ್ಸು ಹೇಗೆ ಪ್ರಫುಲ್ಲಿತ ಆಗ್ತದೆ, ಹೇಗೆ ಸುಖದ ಅನುಭವ ಉಂಟಾಗ್ತದೆ. ಸುಖ ಇರೋದು ಹೊರಗಡೆ ಅಲ್ಲಲ್ಲ, ನಾವು ಅದನ್ನು ಅನುಭವಿಸಬೇಕಾಗ್ಯದ. ಆ ಮುಕ್ತಿಯ ಸವಿಯನ್ನು ನಾವು ಪಡಿಬೇಕಾಗ್ಯದ. ಅದಕ್ಕಾಗಿ ಅದನ್ನು ನಾವೆಲ್ಲ ಸಾಧಿಸೋಣ. ಎಷ್ಟು ನಮಗೆ ಸಾಧ್ಯ ಆಗ್ತದೆ ಅಷ್ಟು ಅದನ್ನು ಸಾಧಿಸೋಣ. ಇದು ಇನ್ನೂ ಬಹಳ ದಿವಸಗಳವರೆಗೆ, ಬಹುಶಃ 20 ದಿವಸನೋ ಅಂತ ಹೇಳ್ಯಾರ. ಅಷ್ಟು ದಿವಸ ನಡೀತದೆ. ಅದು ಅಕ್ಷಯ ತೃತೀಯವರೆಗೆ ನಡೀತಾ ಇರ್ತದೆ. ಅಲ್ಲಿಗೆ ಅಕ್ಷಯ ತೃತೀಗೆ ಅದು ಅಕ್ಷಯ ಆಗ್ತದೆ, ಕೊನೆಯೇ ಇಲ್ಲ ಆಗ್ತದೆ, ಅಷ್ಟಕ್ಕೆ ಹೋಗ್ತದೆ. ಅಲ್ಲಿವರೆಗೆ ನಾವು ಪ್ರತಿ ದಿವಸ ಇದೊಂದು 20 ದಿವಸ ಇದೊಂದು ವ್ರತ ಅಂತ ಇಟ್ಟುಕೊಳ್ಳೋದು. ಬೆಳಗ್ಗೆ ಬೇಗ ಏಳೋದು ಮತ್ತು ಧ್ಯಾನ ಮಾಡೋದು, ಇದೇ ಒಂದು ವ್ರತ, ಇದೇ ಒಂದು ನೇಮ. ಇದನ್ನು ನಾವು ಮಾಡೋದು. ಇದೇ ಒಂದು ಪೂಜೆ. ಇದು ಬಯಲ ಪೂಜೆ. ಲಿಂಗ ಮತ್ತು ಬಯಲ ಎರಡೂ ಬೇರೆ ಬೇರೆ ಅಲ್ಲ. ಬಯಲನ್ನು ಪೂಜಿಸಿದ್ವಿ ಅಂದರೆ ಲಿಂಗ ಪೂಜೆ ಮಾಡಿದಂಗನೆ ಅಂತ ನಾವು ಆ ಅನುಭವ. ಮತ್ತು ಅದು ಲಿಂಗ ಪೂಜೆ ಮಾಡಬಾರ್ದು ಬಿಡಬೇಕು ಅಂತಲ್ಲ, ಅದನ್ನೂ ಪೂಜೆ ಮಾಡೋಣ. ಆದರೆ ಇದು ಬಯಲ ಪೂಜೆ, ಅದನ್ನು ನಾವೆಲ್ಲ ಇಟ್ಕೊಳ್ಳೋಣ. ಬಹಳಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಎಲ್ಲರೂ ಮಾಡಿದ್ದಾರೆ. ನೀವೆಲ್ಲರೂ ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ನಿನ್ನೆ ಎಲ್ಲ ಪೂಜ್ಯರು ಉದ್ಘಾಟನೆಯನ್ನು ಮಾಡಿ ಎಷ್ಟು ಅದ್ಭುತವಾದಂಥ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಅವ್ರಿಗೆ ಮತ್ತು ಎಲ್ಲ ಆಯೋಜನೆಯನ್ನು ಮಾಡಿದ್ದಾರೆ. ಇನ್ನು ಇಲ್ಲಿ ನಾಳೆ ಹಿಡಿದ ಏನು ನಡೀತದೆ? ಶರಣರ ಅನುಭವ. ಶರಣರಂದರೆ ಯಾರು ಅನುಭೂತಿಯನ್ನು ಪಡೆದಾರ ಅವರು ಶರಣರು. ಅವರು ಇದೇ ದೇಶದವ್ರು ಇರ್ಬೋದು ಮತ್ತು ಬೇರೆ ದೇಶದವ್ರು ಇರಬಹುದು. ಎಲ್ಲರೂ ಏನು ಬಸವ ಕಲ್ಯಾಣದವರು ಇದ್ದರು ಏನವರು? ಇಲ್ಲ. ಅಲ್ಲಿಂದ ಸೌರಾಷ್ಟ್ರದಿಂದ ಬಂದಿದ್ದರು, ಅಲ್ಲಿಂದ ಕಾಶ್ಮೀರದಿಂದ ಬಂದಿದ್ದರು. ಮತ್ತು ಅವ್ರದ್ದು ನಾವು ಅನುಭವ ಕೇಳೋದು ಬೇಡ ಏನು? ಎಲ್ಲರೂ ಶರಣರೇ. ಯಾರಿಗೆ ಅನುಭೂತಿ ಆಗ್ಯದ ಅವ್ರು ಶರಣರು. ಸರ್ಟಿಫಿಕೇಟ್ ಪಡೆದವ್ರು ಅಷ್ಟೇ ಶರಣರಲ್ಲ, ಲೇಬಲ್ ಇಲ್ಲ ಇಲ್ಲಿ. ಯಾರು ಅದು ಒಳಗೆ ಅವ್ರಿಗೆ ಗೊತ್ತಾಗಬೇಕು. ಹಾಗೆ ಅಂಥವ್ರ ಮಾತುಗಳನ್ನು ನಾವೆಲ್ಲ ನೋಡೋಣ, ಅಂಥವ್ರ ಜೀವನವನ್ನು ನೋಡೋಣ. ಯಾವುದೇ ಜಾತಿ ಮತ ಪಂಥ ಯಾವುದ್ರದ್ದು ಮಾತು ಬರೋದಿಲ್ಲ ಇಲ್ಲಿ. ಒಂದು ದಿವಸ ಸಹಿತ ಅಪ್ಪಗೊಳ್ದು ನೋಡ್ರಿ, 40 ವರ್ಷ ಮಾತನಾಡಿದರು, 40 ವರ್ಷ ಮಾತನಾಡಿದರು. ಆದರೆ ಒಂದು ಸಲಾರೆ ಇಂಥ ಜಾತಿ ಮಾತು ಒಂದರೆ ಬರಬೇಕಲ್ಲ, ಬರಲಿಲ್ಲ. ಹೆಂಗೆ ಮಾತಾಡಿರಬೇಕು? ನಾವು 1 ತಾಸು ಮಾತಾಡೋದ್ರಾಗ ಎಷ್ಟೋ ಸಲ ಜಾತಿಗಳು ಬಂದು ಹೋಗ್ತವೆ, ಎಷ್ಟೋ ಸಲ ಧರ್ಮ ಬಂದು ಹೋಗ್ತದೆ. ಅದಕ್ಕೆ ನಮ್ಮ ಮಾತುಗಳು ಹೀಗೆ ಜಗಳಕ್ಕೆ ಕಾರಣ ಆಗೋದು. ಹಾಗೆ ನಾವು ಇಲ್ಲಿ ಯಾವುದೂ ಇಲ್ಲ. ನೀವು ಇಲ್ಲಿ ಬಂದು ಕುಳಿತಾಗ ಸಮೀಪ ಯಾರು ಕುಳಿತಾರಂತ ಸಹಿತ ನೋಡಕ್ಕೆ ಹೋಗಬೇಡ್ರಿ, ಆರಾಮ್ ಕೂತು ಬಿಡೋದು. ನಾವು ಬಡವರದೇವೋ ಶ್ರೀಮಂತರದೇವೋ ಅದು ನಮ್ಮ ಎಲ್ಲ ಹೊರಗಡೆ ಇರುವುದು. ನಾನು ಶ್ರೀಮಂತನೂ ಅಲ್ಲ, ನಾನು ಬಡವಲ್ಲ. ಹಾಗೆ ನಾವೆಲ್ಲ ನಿಶ್ಚಿಂತರಾಗಿ ಅನುಭವವನ್ನು ನಡೆಸೋಣ. ದಿನಾಲು ಸ್ವಲ್ಪ ಅನುಭವ ಇನ್ನು ಪ್ರಾರಂಭ ಆಗ್ತದೆ. ಅದು ಬಹಳ ಅದ್ಭುತವಾದಂಥದ್ದು.
ಅದನ್ನು ನಾವೆಲ್ಲ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾಳೆ ಬನ್ನಿ.